ಹಾಯ್ ಫ್ರೆಂಡ್ಸ್, ಹೇಗಿದ್ರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಯ್ಸಳ ಸಾಮ್ರಾಜ್ಯದ ಹಳೆಬೀಡು ಶಿಲ್ಪಕಲೆಯಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಹಳೆಬೀಡು ನಮ್ಮ ಕರ್ನಾಟಕದಲ್ಲಿರುವುದೇ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಆ ಒಂದು ವಿಡಿಯೋನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ಈ ಒಂದು ವಿಡಿಯೋ ಕೂಡ ಹಸ್ಬೆಂಡ್ ಡ್ಯೂಟಿ ಮೇಲೆ ಹೋದಾಗ ಮಾಡಿರುವಂತಹ ವಿಡಿಯೋ. ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಅದೇ ರೀತಿ ಎಕ್ಸ್ಪ್ಲೋರ್ ಕೂಡ ಮಾಡ್ತೀನಿ. ಹಳೆಬೀಡು ವಿಷಯವನ್ನು, ಶಿಲ್ಪಕಲೆಯ ಹಿಂದಿನವರು ಮಾಡಿರುವಂತಹ ಒಂದು ಅದ್ಭುತವಾದ ಕಲೆಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ತಾಣವಾದ ಹಳೆಬೀಡು ಈ ಸುಂದರ ದೃಶ್ಯಗಳನ್ನು ನಾನು ನಿಮ್ಮೊಂದಿಗೆ ಈ ಸ್ಥಳದ ಇತಿಹಾಸವನ್ನು ಮತ್ತು ವಿಶೇಷತೆಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ಹಳೆಬೀಡು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ವಿಶ್ವವಿಖ್ಯಾತ ಐತಿಹಾಸಿಕ ಸ್ಥಳವಾಗಿದೆ. ಹಿಂದೆ ಈ ನಗರವನ್ನು ದ್ವಾರ ಸಮುದ್ರ ಎಂದು ಕರೆಯಲಾಗುತ್ತಿತ್ತು. ಇದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ನಂತರ ಹಲವಾರು ಆಕ್ರಮಣಗಳಿಂದ ಈ ನಗರ ಹಾಳಾದ ಕಾರಣ ಇದಕ್ಕೆ ಹಳೆಬೀಡು ಎಂಬ ಹೆಸರು ಬಂದಿದೆ. ಅದೇ ಕಾರಣ ಹಳೆಯ ನಗರ ಎಂಬ ಅರ್ಥವನ್ನು ಈ ಹೆಸರು ಹೊಂದಿದೆ. ಇಲ್ಲಿ ಇರುವ ಪ್ರಮುಖ ಆಕರ್ಷಣೆ ಹೊಯ್ಸಳೇಶ್ವರ ದೇವಸ್ಥಾನ. ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಿಸಲು ಆರಂಭಿಸಲಾಯಿತು. ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನು ನೋಡಿದಾಗ ಮೊದಲಿಗೆ ಗಮನ ಸೆಳೆಯುವುದು ಅದರ ಅದ್ಭುತ ಶಿಲ್ಪಕಲೆ. ಪ್ರತಿಯೊಂದು ಕಲ್ಲಿನ ಮೇಲೂ ಅಚ್ಚುಕಟ್ಟಾಗಿ ಕೆತ್ತಿರುವ ಶಿಲ್ಪಗಳು ನೋಡಿದವರಿಗೆ ಆಶ್ಚರ್ಯ ಉಂಟು ಮಾಡುತ್ತದೆ. 1000 ವರ್ಷಗಳ ಹಿಂದೆ ಯಾವುದೇ ಆಧುನಿಕ ತಂತ್ರಗಳಿಲ್ಲದೆ ಇಂತಹ ಅದ್ಭುತ ಕಲಾಕೃತಿಯನ್ನು ನಿರ್ಮಿಸಿರುವುದು ನಿಜಕ್ಕೂ ಭಾರತೀಯರ ಪ್ರತಿಭೆಗೆ ಸಾಕ್ಷಿಯಾಗಿದೆ. ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತದ ಮತ್ತು ಭಾಗವತದ ಅನೇಕ ಕಥೆಗಳನ್ನು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಪ್ರತಿಯೊಂದು ಶಿಲ್ಪವು ಒಂದು ಕಥೆಯನ್ನು ಹೇಳುವಂತಿದೆ. ದೇವರುಗಳು, ಯೋಧರು, ಆನೆಗಳು, ಕುದುರೆಗಳು, ನೃತ್ಯಗಾರ್ತಿಯರು ಮತ್ತು ವಿವಿಧ ಪ್ರಾಣಿಗಳ ಕೆತ್ತನೆಗಳು ಅತ್ಯಂತ ಸುಂದರವಾಗಿ ಮೂಡಿ ಬಂದಿವೆ. ಈ ದೇವಸ್ಥಾನದಲ್ಲಿ ಇರುವ ನಂದಿ ವಿಗ್ರಹಗಳು ಬಹಳ ಆಕರ್ಷಿತವಾಗಿದೆ. ಕಪ್ಪು ಕಲ್ಲಿನಲ್ಲಿ ನಿರ್ಮಿಸಿರುವ ಈ ನಂದಿಗಳು ಹೊಳೆಯುವಂತಿದ್ದು ಭಕ್ತರನ್ನು ಸೆಳೆಯುತ್ತವೆ. ಹಳೆಬೀಡು ಕೇವಲ ಒಂದು ದೇವಾಲಯವಲ್ಲ, ಇದು ನಮ್ಮ ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ ಮತ್ತು ಇತಿಹಾಸವನ್ನು ಪರಿಚಯಿಸುವ ಜೀವಂತ ಪಾಠಶಾಲೆಯಾಗಿದೆ. ಇಲ್ಲಿ ಬರುವ ಪ್ರತಿಯೊಬ್ಬರೂ ನಮ್ಮ ಪೂರ್ವಜರ ಕಲಾ ನೈಪುಣ್ಯವನ್ನು ನೋಡಿ ಹೆಮ್ಮೆ ಪಡುತ್ತಾರೆ. ದೇವಾಲಯದ ಸುತ್ತಮುತ್ತಲಿನ ಹಸಿರು ಪರಿಸರವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಬೆಳಗಿನ ಸಮಯವಾಗಲಿ ಅಥವಾ ಸಂಜೆ ಸಮಯವಾಗಲಿ ಇಲ್ಲಿ ಸಿಗುವ ವಾತಾವರಣ ತುಂಬಾ ನೆಮ್ಮದಿಯ ಅನುಭವ ನೀಡುತ್ತದೆ. ಅದೇ ರೀತಿ ಇತಿಹಾಸದ ಮೇಲೆ ಆಸಕ್ತಿ ಇರುವವರು, ಛಾಯಾಗ್ರಾಹಕರು, ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ಸ್ಥಳಗಳಲ್ಲಿ ಹಳೆಬೀಡು ಕೂಡ ಒಂದು. ಹಳೆಬೀಡು ವಾಸ್ತುಶಿಲ್ಪದ ಸಂಪೂರ್ಣ ಸೌಂದರ್ಯವನ್ನು ನೀವು ಅನುಭವಿಸಬಹುದು. ಅದೇ ರೀತಿ ಹಳೆಬೀಡು ಮತ್ತು ಬೇಲೂರು ಎರಡನ್ನೂ ಒಟ್ಟಿಗೆ ಭೇಟಿ ಮಾಡಿದರೆ ಹೊಯ್ಸಳರ ವಾಸ್ತುಶಿಲ್ಪವನ್ನು ನೀವು ನೋಡಬಹುದು. ಈ ಎರಡೂ ಸ್ಥಳಗಳು ಕರ್ನಾಟಕದ ಹೆಮ್ಮೆಯ ಪ್ರವಾಸಿ ತಾಣಗಳಾಗಿದೆ. ಅದೇ ರೀತಿ ಇಂತಹ ಮೂಲ್ಯ ಪರಂಪರೆಯನ್ನು ನಾವು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯಾಗಿದೆ. ನಮ್ಮ ಮಕ್ಕಳಿಗೂ ಈ ಇತಿಹಾಸವನ್ನು ಪರಿಚಯಿಸೋಣ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಬೆಳೆಸೋಣ.
ಹೊಯ್ಸಳ ರಾಜರು ಕೇವಲ ಯುದ್ಧಗಳಲ್ಲಿ ಮಾತ್ರವಲ್ಲ, ಕಲೆ, ಸಾಹಿತ್ಯ, ಧರ್ಮ ಮತ್ತು ವಾಸ್ತುಶಿಲ್ಪಕ್ಕೂ ಅಪಾರ ಪ್ರೋತ್ಸಾಹ ನೀಡಿದರು. ಅದಕ್ಕಾಗಿಯೇ ಇಂದಿಗೂ ಅವರ ಕಲಾಕೃತಿಗಳು ಜಗತ್ತಿನ ಜನರನ್ನು ಆಕರ್ಷಿಸುತ್ತದೆ. ಅದೇ ರೀತಿ ಅದು ಈ ನೆಲದ ಸಂಸ್ಕೃತಿ, ಈ ಕಲಾವಿದರ ಪ್ರತಿಭೆ ಮತ್ತು ಕಲ್ಲಿನಲ್ಲಿ ಕೆತ್ತಿದ ಅಮರ ಇತಿಹಾಸವನ್ನು ನಾವು ಹೊಯ್ಸಳೇಶ್ವರ ದೇವಸ್ಥಾನವನ್ನು ನೋಡಬಹುದು. ಹೊಯ್ಸಳೇಶ್ವರ ದೇವಸ್ಥಾನವನ್ನು ನಿರ್ಮಿಸಲು ಹಲವಾರು ವರ್ಷಗಳು ಬೇಕಾಯಿತು ಎಂದು ಇತಿಹಾಸ ಹೇಳುತ್ತದೆ. ಆ ಕಾಲದಲ್ಲಿ ಯಾವುದೇ ಯಂತ್ರಗಳಿಲ್ಲ, ಆದರೂ ತಮ್ಮ ಕೈಚಳಕದಿಂದ ಕಲ್ಲಿಗೆ ಜೀವವನ್ನು ತುಂಬಿದರು ಶಿಲ್ಪಿಗಳು. ದೇವಾಲಯದ ಪ್ರತಿಯೊಂದು ಗೋಡೆಯೂ ಒಂದು ಪುಸ್ತಕದಂತಿದೆ. ಅದನ್ನು ನಾವು ನೋಡಲು ಬಹಳ ಸುಂದರವಾದ ಶಿಲ್ಪಕಲೆಯನ್ನು ನೋಡುತ್ತಾ ಹೋದರೆ ಪುಸ್ತಕವನ್ನು ಓದಿದಂತಾಗುತ್ತದೆ. ಅದೇ ರೀತಿ ದೂರದಿಂದ ನೋಡಿದರೆ ಇದು ಒಂದು ದೇವಾಲಯ, ಆದರೆ ಹತ್ತಿರ ಹೋಗಿ ನೋಡಿದರೆ ಇದು ಒಂದು ಕಲಾ ಮಂದಿರ, ಒಂದು ಇತಿಹಾಸದ ಭಂಡಾರ, ಒಂದು ಶಿಲ್ಪಕಲೆಗಳ ವಿಶ್ವ. ಇಲ್ಲಿ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ಮೊದಲಿಗೆ ಆಶ್ಚರ್ಯ ಪಡುವುದು ಈ ಸೂಕ್ತ ಕೆತ್ತನೆಗಳನ್ನು ನೋಡಿ. 1000 ವರ್ಷಗಳ ಹಿಂದೆ ಇಷ್ಟು ನಿಖರವಾದ ಕೆಲಸ ಹೇಗೆ ಸಾಧ್ಯವಾಯಿತು ಎಂಬ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಖಂಡಿತವಾಗಿ ಮೂಡುತ್ತದೆ. ಇಂತಹ ಅದ್ಭುತ ಪರಂಪರೆ ನಮ್ಮ ಕರ್ನಾಟಕದಲ್ಲಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. Thick wrinkles, this is blood whites, decorated flowers, looks like you can see the reflection, just like mirror polish. ಈ ದೇವಾಲಯವನ್ನು ಹೊಯ್ಸಳರ ವಿಶಿಷ್ಟ ನಕ್ಷತ್ರಾಕಾರದ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಈ ವಿನ್ಯಾಸವೇ ದೇವಾಲಯಕ್ಕೆ ಒಂದು ವಿಭಿನ್ನ ಸೌಂದರ್ಯವನ್ನು ನೀಡುತ್ತದೆ. ದೇವಾಲಯದ ಗೋಡೆಗಳನ್ನು ಗಮನಿಸಿ, ಒಂದು ಕಲ್ಲಿನ ಮೇಲೆ ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳಿವೆ ನೋಡಿ. ಆಭರಣಗಳು, ಬಟ್ಟೆಗಳ ಮಡಚುಗಳು, ಮುಖದ ಭಾವನೆಗಳು, ಕೂದಲಿನ ವಿನ್ಯಾಸ ಎಲ್ಲವನ್ನೂ ಜೀವಂತವಾಗಿ ಮೂಡಿಸಿದ್ದಾರೆ. ಇಲ್ಲಿ ಕಾಣುವ ಪ್ರತಿಯೊಂದು ಶಿಲ್ಪವು 1000 ವರ್ಷಗಳ ಹಿಂದಿನ ಕಲಾವಿದರ ಅಸಾಧಾರಣ ಪ್ರತಿಭೆಗೆ ಸಾಕ್ಷಿಯಾಗಿದೆ. ದೇವಾಲಯವು ಬಹಳ ಸುಂದರವಾಗಿ ನಿರ್ಮಿಸಲಾಗಿದೆ. ಅದೇ ರೀತಿ ಪ್ರತಿಯೊಂದು ಸಾಲು ಒಂದು ಕಥೆಯನ್ನು ಹೇಳುತ್ತದೆ. ಇಲ್ಲಿ ರಾಮಾಯಣದ ಶ್ರೀರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತರ ದೃಶ್ಯಗಳಿವೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಕೆಲವು ಘಟನೆಗಳು ಕಲ್ಲಿನಲ್ಲಿ ಜೀವಂತವಾಗಿ ಮೂಡಿವೆ. ಅದೇ ರೀತಿ ಶ್ರೀಕೃಷ್ಣನ ಬಾಲಲೀಲೆಗಳು, ಕಾಳಿಂಗ ಮರ್ದನ ಹಾಗೂ ಇನ್ನೂ ಅನೇಕ ದೃಶ್ಯಗಳು ಪ್ರವಾಸಿಗರ ಗಮನವನ್ನು ಇಲ್ಲಿ ಸೆಳೆಯುತ್ತದೆ. ಈ ಶಿಲ್ಪಗಳನ್ನು ನೋಡಿದಾಗ ನಮಗೆ ಅನಿಸುತ್ತದೆ, ಇದು ಕೇವಲ ಕಲ್ಲಲ್ಲ, ಇದು 1000 ವರ್ಷಗಳಿಂದ ಮಾತನಾಡುತ್ತಿರುವ ಇತಿಹಾಸ. ಇಂತಹ ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲ, ಇವು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ನಮ್ಮ ಹೆಮ್ಮೆಯ ಸಂಕೇತಗಳಾಗಿವೆ. ನಾವು ಇವುಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೂ ಪರಿಚಯಿಸಬೇಕಾಗಿದೆ. ಅದೇ ರೀತಿ ನಾವು ಈಗ ನೋಡುತ್ತಿರುವ ಈ ದೇವಾಲಯ ಕೇವಲ ಕಲ್ಲಿನಿಂದ ನಿರ್ಮಿಸಿದ ಕಟ್ಟಡವಲ್ಲ, ಇದು ಹೊಯ್ಸಳರ ಕಲಾ ವೈಭವವನ್ನು ಜಗತ್ತಿಗೆ ಪರಿಚಯಿಸುವ ಅಮೂಲ್ಯ ಪರಂಪರೆಯಾಗಿದೆ. ಹೊಯ್ಸಳೇಶ್ವರ ದೇವಾಲಯದ ಜೊತೆಗೆ ಇಲ್ಲೇ ಶಾಂತಳೇಶ್ವರ ದೇವಾಲಯ ಕೂಡ ಇದೆ. ಈ ಎರಡೂ ಶಿವನಿಗೆ ಸಮರ್ಪಿತವಾದ ಜೋಡಿ. ಈ ದೇವಾಲಯಗಳಲ್ಲಿ ಹೊಯ್ಸಳರ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆಗಳಾಗಿವೆ. ದೇವಾಲಯದ ಸುತ್ತಲೂ ನಡೆಯುತ್ತಾ ಹೋದಾಗ ಪ್ರತಿಯೊಂದು ಗೋಡೆಯ ಮೇಲೂ ಹೊಸ ಹೊಸ ಶಿಲ್ಪಗಳು ಕಾಣಿಸುತ್ತವೆ. ಎಷ್ಟು ಬಾರಿ ನೋಡಿದರೂ ಹೊಸದೊಂದು ವಿಶೇಷತೆ ಕಣ್ಣಿಗೆ ಬೀಳುತ್ತದೆ. ನೃತ್ಯ ಭಂಗಿಯಲ್ಲಿರುವ ದೇವಾಲಯಗಳು, ಸಂಗೀತ ವಾದ್ಯಗಳು, ನುಡಿಯುವ ಕಲಾವಿದರು,
ಯುದ್ಧದ ದೃಶ್ಯಗಳು, ಪ್ರಾಣಿಗಳು, ಹೂವಿನ ಅಲಂಕಾರಗಳು, ಪ್ರತಿಯೊಂದು ಶಿಲ್ಪದಲ್ಲೂ ಕಲಾವಿದರ ತಾಳ್ಮೆ ಮತ್ತು ಪರಿಶ್ರಮ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇಲ್ಲಿರುವ ಕಪ್ಪು ಬಣ್ಣದ ಮೃದುವಾದ ಕಲ್ಲು ಶಿಲ್ಪಗಳಿಗೆ ತುಂಬಾ ಸೂಕ್ತವಾಗಿತ್ತು. ಅದಕ್ಕಾಗಿಯೇ ಇಷ್ಟು ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡುವುದು ಸಾಧ್ಯವಾಯಿತು. ದೇವಾಲಯದ ಸಮೀಪದಲ್ಲಿರುವ ಪುರಾತತ್ವ ಸಂಗ್ರಹಾಲಯದಲ್ಲಿ ಹಲವು ಅಪರೂಪದ ಶಿಲ್ಪಗಳು, ದೇವರ ಮೂರ್ತಿಗಳು ಹಾಗೂ ಐತಿಹಾಸಿಕ ಅವಶೇಷಗಳನ್ನು ಸಂರಕ್ಷಿಸಲಾಗಿದೆ. ಇತಿಹಾಸದ ಬಗ್ಗೆ ಆಸಕ್ತಿ ಇರುವವರು ಈ ಸಂಗ್ರಹಾಲಯವನ್ನು ತಪ್ಪದೆ ಭೇಟಿ ನೀಡಬೇಕು. ಅದೇ ರೀತಿ ಕರ್ನಾಟಕದ ಬೇಲೂರು, ಹಳೆಬೀಡು ಮತ್ತು ಸೋಮನಾಥೇಶ್ವರಪುರದ ಹೊಯ್ಸಳ ದೇವಾಲಯಗಳು ತಮ್ಮ ಅಪೂರ್ವ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಕಾರಣದಿಂದ ವಿಶ್ವದ ಗಮನ ಸೆಳೆದಿವೆ. ಇದು ನಮ್ಮ ರಾಜ್ಯದ ಹೆಮ್ಮೆಯ ವಿಷಯ. ಈ ದೇವಾಲಯಗಳನ್ನು ನೋಡಿದಾಗ ಒಂದು ಪ್ರಶ್ನೆ ನಮಗೆ ಮನಸ್ಸಿನಲ್ಲಿ ಮೂಡುತ್ತದೆ. 1000 ವರ್ಷಗಳ ಹಿಂದೆ ಇಂತಹ ಅದ್ಭುತ ಕಲೆಯನ್ನು ಸೃಷ್ಟಿಸಿದ ನಮ್ಮ ಪೂರ್ವಜರ ಪ್ರತಿಭೆ ಎಷ್ಟು ಅದ್ಭುತವಾಗಿರಬೇಕಲ್ವಾ? ಅದೇ ರೀತಿ ನಿಜವಾಗಿಯೂ ಅವರನ್ನು ನೆನೆಸಿಕೊಂಡರೆ ಹೆಮ್ಮೆ ಎನಿಸುತ್ತದೆ. ಇದು ನಾವು ಮೊಬೈಲ್ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸುತ್ತಿದ್ದೇವೆ. ಆದರೆ ಈ ಕಾಲದಲ್ಲಿ ಕೇವಲ ಪ್ರತಿಭೆ, ಪರಿಶ್ರಮ ಮತ್ತು ಭಕ್ತಿಯಿಂದ ಇಂತಹ ಶಾಶ್ವತ ಕಲಾಕೃತಿಗಳನ್ನು ನಿರ್ಮಿಸಿದ್ದಾರೆ. ಇದು ಕೇವಲ ಇತಿಹಾಸವಲ್ಲ, ಇದು ನಮ್ಮ ಸಂಸ್ಕೃತಿಯ ಆತ್ಮ. ಇಂತಹ ಪರಂಪರೆಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹೊಯ್ಸಳರ ಅದ್ಭುತ ಹಳೆಬೀಡು ವಾಸ್ತುಶಿಲ್ಪವನ್ನು ಇದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಅಂತಲೇ ಹೇಳ್ಬೋದು. ಅದೇ ರೀತಿ ಇದು ನಮ್ಮ ಪೂರ್ವಜರು ನಮಗೆ ಕೊಟ್ಟ ಅಮೂಲ್ಯ ಪರಂಪರೆ. ಈ ದೇವಾಲಯದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಶಿಲ್ಪ, ಪ್ರತಿಯೊಂದು ಕೆತ್ತನೆಯು ನಮಗೆ ಒಂದು ಸಂದೇಶವನ್ನು ಖಂಡಿತವಾಗಿ ನೀಡ್ತಾ ಇದೆ. ಕಲೆ ಎಂದಿಗೂ ಸಾಯುವುದಿಲ್ಲ. ಅದನ್ನು ಪ್ರೀತಿಸುವ ಮನಸ್ಸುಗಳು ಇರುವವರೆಗೆ ಅದು ಜೀವಂತವಾಗಿ ಇರುತ್ತದೆ. ನೀವು ಜೀವನದಲ್ಲಿ ಒಮ್ಮೆ ಆದರೂ ಹಳೆಬೀಡಿಗೆ ಭೇಟಿ ನೀಡಿ ಇಲ್ಲಿನ ಶಾಂತ ವಾತಾವರಣವನ್ನು ಅನುಭವಿಸಿ, ಶಿಲ್ಪಕಲೆಗಳನ್ನು ಹತ್ತಿರದಿಂದ ನೋಡಿ, ಅವುಗಳ ಹಿಂದೆ ಇರುವ ಒಂದು ಇತಿಹಾಸವನ್ನು ತಿಳಿದುಕೊಳ್ಳಿ. ಆಗ ಮಾತ್ರ ಈ ಸ್ಥಳದಲ್ಲಿರುವಂತಹ ನಿಜವಾದ ಮಹತ್ವ ನಿಮಗೆ ಅರ್ಥ ಆಗುತ್ತದೆ. ಅದೇ ರೀತಿ ನಿಮ್ಮ ಕುಟುಂಬ ಸಹಿತ ಹೋಗಿ, ಮಕ್ಕಳನ್ನು ಕರ್ಕೊಂಡೋಗಿ ತುಂಬ ಎಂಜಾಯ್ ಮಾಡಿ, ಖುಷಿ ಪಡಿ. ನಮ್ಮ ಇತಿಹಾಸವನ್ನು ತಿಳಿಸಿ ಮಕ್ಕಳಿಗೆ. ನೀವು ಕೂಡ ತಿಳ್ಕೊಳ್ಳಿ ಗೊತ್ತಿಲ್ಲದಿದ್ದರೆ. ನಾವು ಇಂತಹ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಸ್ವಚ್ಛತೆಯನ್ನು ಮೊದಲಾಗಿ ಕಾಪಾಡಿಕೊಳ್ಬೇಕು. ಮತ್ತು ನಾವು ಶಿಲ್ಪಕಲೆಗಳ ಮೇಲೆ ನಮಗೆ ಏನು ಬೇಕೋ ಆ ರೀತಿ ಬರಿಬಾರ್ದು. ಪ್ಲಾಸ್ಟಿಕ್ಕು, ಕಸವನ್ನು ಕೂಡ ಅಲ್ಲಿ ಹಾಕಬಾರ್ದು. ನಮ್ಮ ಒಂದು ಪರಂಪರೆಯ ಗೌರವವನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ಮುಂದಿನ ಪೀಳಿಗೆಗೂ ಇದು ಸೌಂದರ್ಯವನ್ನು ಉಳಿಸ್ಕೊಳ್ಳುವಂತೆ ನಾವು ಮಾಡಬೇಕು. ಇಲ್ಲಿಗೆ ನನ್ನ ಒಂದು ವಿಡಿಯೋವನ್ನು ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.